forever on fire. ಇನ್ನು ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈವರೆಗೆ 5 ಜನರ ಮೃತದೇಹ ಪತ್ತೆಯಾಗಿದೆ. ವಿಸ್ತಾರ ನ್ಯೂಸ್ಗೆ ಸಚಿವ ಮಂಕಾಳು ವೈದ್ಯ ಹೇಳಿಕೆ ಕೊಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ, 5 ಲಕ್ಷ ಕೊಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ. ಇದೊಂದು ದೊಡ್ಡ ದುರಂತ, ಹೀಗೆ ಆಗಬಾರ್ದಾಗಿದೆ. IRB ಕಂಪನಿ ಇದಕ್ಕೆ ಹೊಣೆ. 10 ವರ್ಷದಿಂದ ಒಂದು ರಸ್ತೆಯನ್ನು ಕ್ಲಿಯರ್ ಮಾಡೋದಕ್ಕಾಗಲಿಲ್ಲ ಇವರಿಗೆ. IRB ಕಂಪನಿ ನಿರ್ಲಕ್ಷ್ಯದಿಂದ ಜನ ಸಾಯಬೇಕಾಯಿತು. ವಿಸ್ತಾರ ನ್ಯೂಸ್ಗೆ ಸಚಿವ ಮಂಕಾಳು ವೈದ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದೇ ಕುಟುಂಬದ 5 ಜನ ಸಾವನ್ನಪ್ಪಿದ್ದಾರೆ. ಪರಿಹಾರ ಯಾರು ಕೊಡ್ತಾರೆ ಗೊತ್ತಿಲ್ಲ. ಜೊತೆಗೆ IRB ಕಂಪನಿಯ ಮೇಲೆಯೂ ಕೂಡ ಆರೋಪವನ್ನು ಮಾಡಿದ್ದಾರೆ ಮಂಕಾಳು ವೈದ್ಯ. ಇದು ದೊಡ್ಡ ದುರಂತ. ಇದು ಆಗಬಾರ್ದಿತ್ತು, ಆಗೋಗಿದೆ. ಇದು ನೇರವಾಗಿ ಹೊಣೆಗಾರರು IRB ಅವರು. ಯಾಕೆಂದರೆ ಒಂದು ರೋಡ್ ಮಾಡುವಾಗ ಹೇಗೆ ಮಾಡಬೇಕು ಏನು ಅಂದೇಳಿ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಮಾಡ್ತಾರೆ. ಇವ್ರು ಹಾಗಲ್ಲ, ಇವ್ರ ಮನಸ್ಸಿಗೆ ಬಂದಂಗೆ ಮಾಡೋದ್ರಿಂದ ಇದು ಹೀಗಾಗಿದೆ. ಹೇಳುವವರು ಕೇಳುವವರು ಯಾರಿಲ್ಲ ಅವರಿಗೆ. ಯಾಕೆಂದರೆ 10 ವರ್ಷದಿಂದ ಒಂದು 150 ಕಿಲೋಮೀಟರ್ ರೋಡ್ ಕ್ಲಿಯರ್ ಮಾಡಿಕೊಡು ಯೋಗ್ಯತೆ ಇಲ್ಲದವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಬಹಳ ದುಃಖದ ಸಂಗತಿ. ಇದು ಅದಕ್ಕಾಗಿ ಈಗ ಸಾಯುವ ಪರಿಸ್ಥಿತಿ ಆಯಿತು. ಜನ ಸಾಯ್ತಾ ಇದ್ದಾರೆ. ಎಲ್ಲರಿಗೂ ಒಬ್ಬೊಬ್ಬರಿಗೆ 5-5 ಲಕ್ಷ ಕೊಡೋದು ಅಂದೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಇನ್ನು ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈವರೆಗೆ 5 ಜನರ ಮೃತದೇಹ ಪತ್ತೆಯಾಗಿದೆ. ವಿಸ್ತಾರ ನ್ಯೂಸ್ಗೆ ಸಚಿವ ಮಂಕಾಳು ವೈದ್ಯ ಹೇಳಿಕೆ ಕೊಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ, 5 ಲಕ್ಷ ಕೊಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ. ಇದೊಂದು ದೊಡ್ಡ ದುರಂತ, ಹೀಗೆ ಆಗಬಾರ್ದಾಗಿದೆ. IRB ಕಂಪನಿ ಇದಕ್ಕೆ ಹೊಣೆ. 10 ವರ್ಷದಿಂದ ಒಂದು ರಸ್ತೆಯನ್ನು ಕ್ಲಿಯರ್ ಮಾಡೋದಕ್ಕಾಗಲಿಲ್ಲ ಇವರಿಗೆ. IRB ಕಂಪನಿ ನಿರ್ಲಕ್ಷ್ಯದಿಂದ ಜನ ಸಾಯಬೇಕಾಯಿತು. ವಿಸ್ತಾರ ನ್ಯೂಸ್ಗೆ ಸಚಿವ ಮಂಕಾಳು ವೈದ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದೇ ಕುಟುಂಬದ 5 ಜನ ಸಾವನ್ನಪ್ಪಿದ್ದಾರೆ. ಪರಿಹಾರ ಯಾರು ಕೊಡ್ತಾರೆ ಗೊತ್ತಿಲ್ಲ. ಜೊತೆಗೆ IRB ಕಂಪನಿಯ ಮೇಲೆಯೂ ಕೂಡ ಆರೋಪವನ್ನು ಮಾಡಿದ್ದಾರೆ ಮಂಕಾಳು ವೈದ್ಯ. ಇದು ದೊಡ್ಡ ದುರಂತ. ಇದು ಆಗಬಾರ್ದಿತ್ತು, ಆಗೋಗಿದೆ. ಇದು ನೇರವಾಗಿ ಹೊಣೆಗಾರರು IRB ಅವರು. ಯಾಕೆಂದರೆ ಒಂದು ರೋಡ್ ಮಾಡುವಾಗ ಹೇಗೆ ಮಾಡಬೇಕು ಏನು ಅಂದೇಳಿ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಮಾಡ್ತಾರೆ. ಇವ್ರು ಹಾಗಲ್ಲ, ಇವ್ರ ಮನಸ್ಸಿಗೆ ಬಂದಂಗೆ ಮಾಡೋದ್ರಿಂದ ಇದು ಹೀಗಾಗಿದೆ. ಹೇಳುವವರು ಕೇಳುವವರು ಯಾರಿಲ್ಲ ಅವರಿಗೆ. ಯಾಕೆಂದರೆ 10 ವರ್ಷದಿಂದ ಒಂದು 150 ಕಿಲೋಮೀಟರ್ ರೋಡ್ ಕ್ಲಿಯರ್ ಮಾಡಿಕೊಡು ಯೋಗ್ಯತೆ ಇಲ್ಲದವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಬಹಳ ದುಃಖದ ಸಂಗತಿ. ಇದು ಅದಕ್ಕಾಗಿ ಈಗ ಸಾಯುವ ಪರಿಸ್ಥಿತಿ ಆಯಿತು. ಜನ ಸಾಯ್ತಾ ಇದ್ದಾರೆ. ಎಲ್ಲರಿಗೂ ಒಬ್ಬೊಬ್ಬರಿಗೆ 5-5 ಲಕ್ಷ ಕೊಡೋದು ಅಂದೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಇನ್ನು ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈವರೆಗೆ 5 ಜನರ ಮೃತದೇಹ ಪತ್ತೆಯಾಗಿದೆ. ವಿಸ್ತಾರ ನ್ಯೂಸ್ಗೆ ಸಚಿವ ಮಂಕಾಳು ವೈದ್ಯ ಹೇಳಿಕೆ ಕೊಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ, 5 ಲಕ್ಷ ಕೊಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ. ಇದೊಂದು ದೊಡ್ಡ ದುರಂತ, ಹೀಗೆ ಆಗಬಾರ್ದಾಗಿದೆ. IRB ಕಂಪನಿ ಇದಕ್ಕೆ ಹೊಣೆ. 10 ವರ್ಷದಿಂದ ಒಂದು ರಸ್ತೆಯನ್ನು ಕ್ಲಿಯರ್ ಮಾಡೋದಕ್ಕಾಗಲಿಲ್ಲ ಇವರಿಗೆ. IRB ಕಂಪನಿ ನಿರ್ಲಕ್ಷ್ಯದಿಂದ ಜನ ಸಾಯಬೇಕಾಯಿತು. ವಿಸ್ತಾರ ನ್ಯೂಸ್ಗೆ ಸಚಿವ ಮಂಕಾಳು ವೈದ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದೇ ಕುಟುಂಬದ 5 ಜನ ಸಾವನ್ನಪ್ಪಿದ್ದಾರೆ. ಪರಿಹಾರ ಯಾರು ಕೊಡ್ತಾರೆ ಗೊತ್ತಿಲ್ಲ. ಜೊತೆಗೆ IRB ಕಂಪನಿಯ ಮೇಲೆಯೂ ಕೂಡ ಆರೋಪವನ್ನು ಮಾಡಿದ್ದಾರೆ ಮಂಕಾಳು ವೈದ್ಯ. ಇದು ದೊಡ್ಡ ದುರಂತ. ಇದು ಆಗಬಾರ್ದಿತ್ತು, ಆಗೋಗಿದೆ. ಇದು ನೇರವಾಗಿ ಹೊಣೆಗಾರರು IRB ಅವರು. ಯಾಕೆಂದರೆ ಒಂದು ರೋಡ್ ಮಾಡುವಾಗ ಹೇಗೆ ಮಾಡಬೇಕು ಏನು ಅಂದೇಳಿ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಮಾಡ್ತಾರೆ. ಇವ್ರು ಹಾಗಲ್ಲ, ಇವ್ರ ಮನಸ್ಸಿಗೆ ಬಂದಂಗೆ ಮಾಡೋದ್ರಿಂದ ಇದು ಹೀಗಾಗಿದೆ. ಹೇಳುವವರು ಕೇಳುವವರು ಯಾರಿಲ್ಲ ಅವರಿಗೆ. ಯಾಕೆಂದರೆ 10 ವರ್ಷದಿಂದ ಒಂದು 150 ಕಿಲೋಮೀಟರ್ ರೋಡ್ ಕ್ಲಿಯರ್ ಮಾಡಿಕೊಡು ಯೋಗ್ಯತೆ ಇಲ್ಲದವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಬಹಳ ದುಃಖದ ಸಂಗತಿ. ಇದು ಅದಕ್ಕಾಗಿ ಈಗ ಸಾಯುವ ಪರಿಸ್ಥಿತಿ ಆಯಿತು. ಜನ ಸಾಯ್ತಾ ಇದ್ದಾರೆ. ಎಲ್ಲರಿಗೂ ಒಬ್ಬೊಬ್ಬರಿಗೆ 5-5 ಲಕ್ಷ ಕೊಡೋದು ಅಂದೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಇನ್ನು ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈವರೆಗೆ 5 ಜನರ ಮೃತದೇಹ ಪತ್ತೆಯಾಗಿದೆ. ವಿಸ್ತಾರ ನ್ಯೂಸ್ಗೆ ಸಚಿವ ಮಂಕಾಳು ವೈದ್ಯ ಹೇಳಿಕೆ ಕೊಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ, 5 ಲಕ್ಷ ಕೊಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ. ಇದೊಂದು ದೊಡ್ಡ ದುರಂತ, ಹೀಗೆ ಆಗಬಾರ್ದಾಗಿದೆ. IRB ಕಂಪನಿ ಇದಕ್ಕೆ ಹೊಣೆ. 10 ವರ್ಷದಿಂದ ಒಂದು ರಸ್ತೆಯನ್ನು ಕ್ಲಿಯರ್ ಮಾಡೋದಕ್ಕಾಗಲಿಲ್ಲ ಇವರಿಗೆ. IRB ಕಂಪನಿ ನಿರ್ಲಕ್ಷ್ಯದಿಂದ ಜನ ಸಾಯಬೇಕಾಯಿತು. ವಿಸ್ತಾರ ನ್ಯೂಸ್ಗೆ ಸಚಿವ ಮಂಕಾಳು ವೈದ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದೇ ಕುಟುಂಬದ 5 ಜನ ಸಾವನ್ನಪ್ಪಿದ್ದಾರೆ.
ಪರಿಹಾರ ಯಾರು ಕೊಡ್ತಾರೆ ಗೊತ್ತಿಲ್ಲ. ಜೊತೆಗೆ IRB ಕಂಪನಿಯ ಮೇಲೆಯೂ ಕೂಡ ಆರೋಪವನ್ನು ಮಾಡಿದ್ದಾರೆ ಮಂಕಾಳು ವೈದ್ಯ. ಇದು ದೊಡ್ಡ ದುರಂತ. ಇದು ಆಗಬಾರ್ದಿತ್ತು, ಆಗೋಗಿದೆ. ಇದು ನೇರವಾಗಿ ಹೊಣೆಗಾರರು IRB ಅವರು. ಯಾಕೆಂದರೆ ಒಂದು ರೋಡ್ ಮಾಡುವಾಗ ಹೇಗೆ ಮಾಡಬೇಕು ಏನು ಅಂದೇಳಿ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಮಾಡ್ತಾರೆ. ಇವ್ರು ಹಾಗಲ್ಲ, ಇವ್ರ ಮನಸ್ಸಿಗೆ ಬಂದಂಗೆ ಮಾಡೋದ್ರಿಂದ ಇದು ಹೀಗಾಗಿದೆ. ಹೇಳುವವರು ಕೇಳುವವರು ಯಾರಿಲ್ಲ ಅವರಿಗೆ. ಯಾಕೆಂದರೆ 10 ವರ್ಷದಿಂದ ಒಂದು 150 ಕಿಲೋಮೀಟರ್ ರೋಡ್ ಕ್ಲಿಯರ್ ಮಾಡಿಕೊಡು ಯೋಗ್ಯತೆ ಇಲ್ಲದವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಬಹಳ ದುಃಖದ ಸಂಗತಿ. ಇದು ಅದಕ್ಕಾಗಿ ಈಗ ಸಾಯುವ ಪರಿಸ್ಥಿತಿ ಆಯಿತು. ಜನ ಸಾಯ್ತಾ ಇದ್ದಾರೆ. ಎಲ್ಲರಿಗೂ ಒಬ್ಬೊಬ್ಬರಿಗೆ 5-5 ಲಕ್ಷ ಕೊಡೋದು ಅಂದೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.